ಯುಗಾದಿ ಹಬ್ಬ ಅಂದ ತಕ್ಷಣ ನೆನಪಾಗೋದೆ ಒಬ್ಬಟ್ಟೂಟ. ಅದರಲ್ಲೂ ಬೇಳೆ ಒಬ್ಬಟ್ಟಂತೂ ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಬೇಳೆ ಒಬ್ಬಟ್ಟನ್ನು ತುಂಬಾ ಸುಲಭವಾಗಿ ಹಾಗೆ ಸಾಫ್ಟಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಕಂಪ್ಲೀಟಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಹಾಗೆ ನೀವು ಸಹ ಟ್ರೈ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಬೇಳೆ ಒಬ್ಬಟ್ಟನ್ನು ಮಾಡ್ಕೊಳ್ಳೋದಕ್ಕೆ 1 ಕಪ್ನಷ್ಟು ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಸುಮಾರು ನಾನಿಲ್ಲಿ 250 ಗ್ರಾಮ್ ಅಂದರೆ 1/4 kg ಬೇಳೆನ ಒಂದು ಬಟ್ಲಿಗೆ ಸೇರಿಸ್ಕೊಂಡು 1-2 ಸರಿ ನೀರು ಹಾಕಿ ಚೆನ್ನಾಗಿ ತೊಳೆದು ಆಮೇಲೆ ನೀರನ್ನು ಸೇರಿಸ್ಕೊಂಡು ಬೇಯೋದಕ್ಕೆ ಇಡಬೇಕು. ಸ್ವಲ್ಪ ಹೆಚ್ಚಿಗೆ ನೀರನ್ನು ಹಾಕ್ಕೊಳ್ಳಿ, ಯಾಕೆ ಅಂದರೆ ಒಬ್ಬಟ್ಟಿನ ಸಾರಿಗೆ ನೀರು ಬೇಕಲ್ವ, ಹಾಗಾಗಿ. ಹಾಗೆ ಬೇಳೆ ಬೇಯಿಸ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಎಣ್ಣೆ, ಹಾಗೆ 1/4 ಟೇಬಲ್ ಸ್ಪೂನ್ ಅರಿಶಿನ ಹಾಕೋದು ಇವು ಕಂಪಲ್ಸರಿ ಏನಿಲ್ಲ, ಹಾಕ್ಕೊಂಡ್ರೆ ಕಲರು ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ. ಆಗಾಗ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳಿ. ಬೇಳೆ ಬೇಯೋಷ್ಟೊತ್ತಿಗೆ ಮೈದಾ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಅದಕ್ಕಾಗಿ 1 ಕಪ್ನಷ್ಟು ಮೈದಾ ಹಿಟ್ಟು ಮತ್ತು 1/4 ಕಪ್ನಷ್ಟು ರವೆನ ಸೇರಿಸ್ಕೊಂಡು ಜೊತೆಗೆ ಸ್ವಲ್ಪ ಅರಿಶಿನದ ಪುಡಿ, ಚಿಟಿಕೆ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ಮೊದಲಿಗೆ ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟು ಆಮೇಲೆ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕಾಗತ್ತೆ. ನೋಡಿ, ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಿ. ಯಾಕೆಂದರೆ ಒಟ್ಟಿಗೆ ಹಾಕ್ಕೊಂಡ್ರೆ ಹದ ಗೊತ್ತಾಗಲ್ಲ, ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಬೇಕು. ಹಾಗಾಗಿ ಚಪಾತಿ ಹಿಟ್ಟಿನ ಹದಕ್ಕಿಂತ ಇನ್ನೂ ಸ್ವಲ್ಪ ಸಾಫ್ಟಾಗಿದ್ದರೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋಡಿ, ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾದ್ಕೊಳ್ಬೇಕು. ನಾವು ಮೈದಾ ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋಡಿ, ಈ ರೀತಿ ಚೆನ್ನಾಗಿ ನಾದ್ಕೊಳ್ಬೇಕು. ಒಂದು 5-10 ನಿಮಿಷ ಚೆನ್ನಾಗಿ ನಾದ್ಕೊಂಡು ಆಗಾಗ ಎಣ್ಣೆನ ಸೇರಿಸಿ ಚೆನ್ನಾಗಿ ನಾದ್ಕೊಂಡು ಪ್ರೆಸ್ ಮಾಡಿ ಕೊಡಬೇಕು. ನೋಡಿ, ಈ ರೀತಿ ಸಾಫ್ಟಾಗಿರಬೇಕು. ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ. ಈ ವಿಧಾನದಲ್ಲಿದ್ದರೆ ಸಾಕು, ಇಷ್ಟು ಮಾತ್ರ ಇದ್ದರೆ ಸಾಕು. ಈಗ ಇದಕ್ಕೆ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಸ್ಪ್ರೆಡ್ ಮಾಡಿಬಿಟ್ಟು ನೆನೆಯೋದಕ್ಕೆ ಬಿಡಬೇಕು. ಏನಿಲ್ಲ ಅಂದರೂ ಮಿನಿಮಮ್ 1 ಅವರ್ ಆದರೂ ನೆನ್ಕೊಳ್ಬೇಕು. ಅದಕ್ಕಿಂತ ಹೆಚ್ಚಿಗೆ ಇದ್ರೂ ಚೆನ್ನಾಗಿರುತ್ತೆ. ಇದು ನೆನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಬಟ್ಲನ್ನ ಮುಚ್ಚಿ ತೆಗೆದು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಹಾಗೆ ನಾವು ಆಗಲೇ ಬೇಳೆ ಬೇಯೋದಕ್ಕೆ ಇಟ್ಟಿದ್ವಿ ಅಲ್ವಾ, ನೋಡಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ, ಹಾಗೆ ನೊರೆ ಬಂದಿದೆ. ನೊರೆನ ಈ ರೀತಿ ತೆಗೆಯೋದ್ರಿಂದ ಏನಾಗುತ್ತೆ, ಬೇಗ ಹುಕ್ ಬರೋದಿಲ್ಲ, ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ಬೇಳೆ ಬೇಯಿಸ್ಕೊಳ್ಬೇಕಾದ್ರೆ ಆಗಾಗ ತಿರುಗಿಸ್ಕೊಟ್ಕೊಂಡು ನೋಡಿಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ. ಕೆಲವೊಬ್ಬರು ಕುಕ್ಕರ್ಗೆ ಹಾಕ್ತೀರಾ, ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಹದ ಗೊತ್ತಾಗೋದಿಲ್ಲ, ಸಾಫ್ಟ್ ಆಗಿಬಿಡುತ್ತೆ ಒಂದೊಂದು ಟೈಮು. ಹಾಗೆ ಬೇಳೆ ಬೇಯೋಷ್ಟೊತ್ತಿಗೆ ಬೆಲ್ಲನ ಕರಗಿಸ್ಕೊಳ್ಳೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಯಾವ ಕಪ್ನ ಅಳತೆಯಲ್ಲಿ ತೊಗರಿ ಬೇಳೆ ತೊಗೊಂಡಿದ್ನಲ್ಲ ಅದೇ ಕಪ್ನ ಅಳತೆಯಲ್ಲಿ 1 ಕಪ್ನಷ್ಟು ಬೆಲ್ಲ, 1/4 ಕಪ್ನಷ್ಟು ನೀರನ್ನು ಕರಗಿಸ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಈಗ ಬೇಳೆನೂ ಸಹ ಚೆನ್ನಾಗಿ ಬೆಂದಿದೆ. ನೋಡಿ, ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಫ್ಟಾಗಿ ಆಗಬೇಕು. ಈ ರೀತಿ ಆದರೆ ಸಾಕು, ಬೇಳೆ ಚೆನ್ನಾಗಿ ಬೆಂದಿದೆ ಅಂತ ಹೇಳಿಬಿಟ್ಟು ಸ್ಟವ್ನ ಆಫ್ ಮಾಡಿಕೊಂಡು ಈಗ ಒಂದು ಪಾತ್ರೆಗೆ ಸೊಬ್ಬಸಿಯ ಬಟ್ಲನ್ನ ಇಟ್ಟು ಬಗ್ಗಿಸ್ಕೊಳ್ತಾ ಇದ್ದೀನಿ ಬೇಳೆನ. ಯಾಕೆಂದರೆ ಬೇಳೆನ ಸಪ್ರೇಟ್ ಮಾಡ್ಕೊಳ್ಬೇಕು, ನೀರನ್ನು ಹಾಗೆ ಇಟ್ಕೊಳ್ಬೇಕು. ಬೇಳೆ ಬೆಂದಿರೋ ನೀರಲ್ಲಿ ಒಬ್ಬಟ್ಟಿನ ಸಾರನ್ನು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ನೀರನ್ನು ಬಗ್ಗಿಸ್ಕೊಂಡು ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಬೇಯಿಸಿಟ್ಕೊಂಡಿರೋ ಬೇಳೆನ ಅದೇ ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಬೇಯಿಸಿಟ್ಕೊಂಡಿರೋ ಬೇಳೆ ಇದೆ ಅಲ್ವಾ, ಅದರಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಬೇಳೆನ ತೆಗೆದು ಒಂದು ಬಟ್ಲಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಒಬ್ಬಟ್ಟಿನ ಸಾರಿಗೆ ಬೇಯಿಸ್ಕೊಂಡಿರೋ ಬೇಳೆನ ಸ್ವಲ್ಪ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಸಣ್ಣ ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಇಟ್ಕೊಂಡಿರೋ ಹಸಿ ಕೊಬ್ಬರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ 4 ಏಲಕ್ಕಿಯನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಈ ರೀತಿ ಮೊದಲೇ ಗ್ರೈಂಡ್ ಮಾಡಿ ಆಮೇಲೆ ಬೇಳೆಗೆ ಸೇರಿಸ್ಕೊಳ್ಳೋದ್ರಿಂದ ಮಿಕ್ಸಿಗೆ ಹಾಕ್ಕೊಳ್ಳುವಾಗ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಹಾಗಾಗಿ ನಾನು ಪೀಸಸ್ ಆಗಿ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಆಮೇಲೆ ಸೇರಿಸ್ಕೊಳ್ತಾ ಇದ್ದೀನಿ. ಆಗಲೇ ನಾವು ಬೆಲ್ಲನ ಕರಗೋದಕ್ಕೆ ಇಟ್ಟಿದ್ವಿ ಅಲ್ವಾ, ಅದು ಸಹ ಚೆನ್ನಾಗಿ ಕರಗಿದೆ, ನೀವು ನೋಡ್ಬೋದು. ಇದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲದ ನೀರನ್ನು. ಬೆಲ್ಲನ ಪಾಕ ಬರೋ ತನಕ ಕಾಯಿಸ್ಕೊಳ್ಬೇಡಿ, ಜಸ್ಟ್ ಬೆಲ್ಲನ ಕರಗಿಸ್ಕೊಂಡು ಫಿಲ್ಟ್ರ್ ಮಾಡ್ಕೊಳ್ಳಿ. ಇದರಿಂದ ಬೆಲ್ಲದಲ್ಲಿರೋ ಕಸ ಕಡ್ಡಿನೂ ಸಪ್ರೇಟ್ ಮಾಡ್ಕೊಳ್ಬೋದು. ಮತ್ತು ಮಿಕ್ಸಿಗೆ ಹಾಕ್ಕೊಳ್ಳುವಾಗ ಗ್ರೈಂಡ್ ಆಗೋದಿಲ್ಲ ಅಥವಾ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅನ್ನೋರು ಈ ವಿಧಾನದಲ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ಬೆಲ್ಲದ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಕೊಟ್ಟಮೇಲೆ ಸ್ಟವ್ ಮೇಲೆ ಒಂದು 5 ನಿಮಿಷ ಇಟ್ಟು ಈ ರೀತಿ ಸ್ಮ್ಯಾಶರಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಸಾಫ್ಟಾಗಿ ಗ್ರೈಂಡ್ ಆಗುತ್ತೆ. ಯಾಕಂದರೆ ಒರಳಲ್ಲಾದರೆ ಬೇಗ ಆಗುತ್ತೆ. ಕೆಲವೊಂದು ಟೈಮು ಮಿಕ್ಸಿ ಜಾರಲ್ಲಿ ಒಬ್ಬಟ್ಟಿಗೆ ರುಬ್ಕೊಳ್ಳೋಕ್ಕಾಗಲ್ಲ ಅಂತಾರೆ. ಹಾಗಾಗಿ ನೀವು ಅಂಥವರು ಈ ವಿಧಾನದಲ್ಲಿ ಟ್ರೈ ಮಾಡಿ, ತುಂಬಾ ಈಸಿಯಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬೇಳೆನ ರುಬ್ಕೊಳ್ಬೋದು. ನೋಡಿ, ಈಗ ಸ್ವಲ್ಪನೇ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಸ್ಮೂತ್ ಆಗೋ ತನಕ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೀರೇನೂ ಹಾಕ್ಕೊಳ್ಬಾರ್ದು. ನೋಡಿ, ಈ ಹದಕ್ಕೆ ಚೆನ್ನಾಗಿ ಬರುತ್ತೆ. ಕನ್ಸಿಸ್ಟೆನ್ಸಿ ನೀವು ನೋಡ್ಬೋದು. ಬೆಲ್ಲ ಎಲ್ಲ ಕರೆಕ್ಟ್ ಅಳತೆಯಲ್ಲಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. 1/4 kg ಬೆಳೆಗೆ ನಾನು 1/4 kg ಬೆಲ್ಲನ ಸೇರಿಸ್ಕೊಂಡಿದ್ದೆ. ಹಾಗಾಗಿ ಕರೆಕ್ಟಾಗಿ ಬರುತ್ತೆ ಹದ, ಸಾಫ್ಟ್ ಆಗೋದಿಲ್ಲ, ಏನೂ ಇಲ್ಲ. ನೋಡಿ, ಇದೇ ರೀತಿ ನಾನು ಎಲ್ಲನೂ ರುಬ್ಕೊಂಡು ಬರ್ತೀನಿ. ಈಗ ನೋಡಿ, ಒಬ್ಬಟ್ಟಿಗೆ ಹೂರ್ಣನೂ ಸಹ ರೆಡಿಯಾಗಿದೆ. ಸುಮಾರು 1 kg ಬೇಳೆಗೆ ಏನಿಲ್ಲ ಅಂದರೂ 40 ಒಬ್ಬಟ್ಟಂತೂ ಮಾಡಬಹುದು.
ಹಾಗೆ ನಾವು ಮೈದಾನ ಕಲಸಿಟ್ಟಿದ್ವಿ ಅಲ್ವಾ, ಅದು ಸಹ ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ನೆಂದ್ಕೊಂಡಿದೆ. ಏನಿಲ್ಲ ಅಂದರೆ ಒಂದು 2 ಅವರೇ ಆಗಿತ್ತು, ಹಾಗಾಗಿ ತುಂಬ ಚೆನ್ನಾಗಿ ನೆಂದಿದೆ. ಈಗ ನೋಡಿ ನೀವು ನೋಡ್ಬೋದು ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ಹೇಳಿ. ಈ ರೀತಿ ಸಾಫ್ಟ್ ಆಗಬೇಕು ಕೈಯಲ್ಲಿ, ಈ ಥರ ಅಂದರೆ ನೋಡಿ ಈ ರೀತಿ ರಬ್ಬರ್ ಥರ ಬರಬೇಕು, ಆಗ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ಮತ್ತು ಕಿತ್ತೋಗೋದಿಲ್ಲ. ಈಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಮತ್ತೆ ಇನ್ನೊಂದು ಸರಿ ನಾದ್ಕೊಳ್ಬೇಕು. ಈ ರೀತಿ ನಾದ್ಕೊಡೋದ್ರಿಂದ ಒಬ್ಬಟ್ಟು ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಮತ್ತು ಎಷ್ಟು ತೆಳುವಾಗಿ ಮಾಡಿದ್ರೂ ಸಹ ಒಬ್ಬಟ್ಟು ಕಿತ್ತೋಗೋದಿಲ್ಲ. ಹಾಗಾಗಿ ಇದು ಸಹ ರೆಡಿ ಆಯಿತು, ತೆಗೆದು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಹೂರ್ಣದಲ್ಲಿ ನಾನು ಉಂಡೆನ ಮಾಡಿಟ್ಕೊಳ್ತಾ ಇದ್ದೀನಿ. ಈ ರೀತಿ ಮೊದಲೇ ಉಂಡೆ ಮಾಡಿಟ್ಕೊಳ್ಳೋದ್ರಿಂದ ಏನಾಗುತ್ತೆ, ಮೈದಾ ಹಿಟ್ಟನ್ನು ತಗೊಂಡು ಮತ್ತು ಕಣ್ಕನದ ಉಂಡನೆ ಮಾಡ್ಕೊಳ್ಳೋವಾಗ ಕೈಗೆಲ್ಲ ಅಂಟುತ್ತೆ. ಹಾಗಾಗಿ ಈ ಥರ ಮಾಡ್ಕೊಳ್ಳೋದ್ರಿಂದ ಮಾಡೋವಾಗ ಈಸಿ ಆಗುತ್ತೆ ಅಂತ ನಾನು ಮಾಡ್ಕೊಳ್ತಾ ಇದ್ದೀನಿ. 1/4 kg ಬೇಳೆಗೆ ಏನಿಲ್ಲ ಅಂದರೂ 10 ರಿಂದ 12 ಒಬ್ಬಟ್ಟಂತೂ ಆಗುತ್ತೆ. ಈಗ ನಿಮ್ಗೆ ಅಳತೆ ಗೊತ್ತಾಗ್ಬೋದು 1 kg ಬೇಳೆಗೆ ಎಷ್ಟು ಒಬ್ಬಟ್ಟಾಗುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ಹೊಸದಾಗಿ ನೀವು ಒಬ್ಬಟ್ಟನ್ನು ಮಾಡ್ತಿದ್ರೆ ಮೊದಲಿಗೆ ಉಂಡೆ ಮಾಡಿಟ್ಕೊಂಡಿರ್ತೀವಲ್ವ, ಅದನ್ನು ಮೈದಾ ಹಿಟ್ಟಿನ ಸ್ವಲ್ಪ ಕಡಿಮೆ ತೊಗೊಂಡು ಈ ರೀತಿ ಕೈಯಲ್ಲೇ ಮಾಡಿಕೊಂಡು ಸುತ್ತಿ ಇಟ್ಕೊಳ್ಬೇಕು. ಯಾಕೆಂದರೆ ಹೊಸ್ದಾಗಿ ಮಾಡೋರಿಗೆ ಗೊತ್ತಾಗೋದಿಲ್ಲ ಮತ್ತು ಬೇಗ ಮಾಡೋದಕ್ಕೆ ಬರೋದಿಲ್ಲ. ಹಾಗಂತವ್ರಿಗೆ ಅಂದ್ಬಿಟ್ಟು ಈ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಮಾಡಿ ಇಟ್ಕೊಂಡು ಆಮೇಲೆ ಪ್ರೆಸ್ ಮಾಡ್ಕೊಂಡು ನೀವು ಹೆಂಚು ಮೇಲೆ ಹಾಕಿ ಬೇಯಿಸ್ಕೊಳ್ಬೋದು. ಡೈರೆಕ್ಟಾಗಿ ಮಾಡ್ತೀವಿ ಅನ್ನೋರು ಮಾಡ್ಬೋದು, ಅದು ಅಭ್ಯಾಸ ಆಗ್ತಾ ಆಗ್ತಾ ಬರುತ್ತೆ. ಹಾಗೆ ನಾನು ಇವತ್ತು ಪೇಪರ್ ಮೇಲೇ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಪೇಪರ್ಗೆ ಎಣ್ಣೆನ ಹಾಕಿ ಮೈದಾ ಹಿಟ್ಟನ್ನು ಒಂದು ಸ್ವಲ್ಪ ತಗೊಳ್ತಾ ಇದ್ದೀನಿ. ಚಿಕ್ಕದಾಗೆ ತಗೊಳ್ಬೇಕು. ತಗೊಂಡು ಮಾಡಿಟ್ಕೊಂಡ್ರೆ ಉಂಡೆನ ಇಟ್ಟು ಈ ರೀತಿ ಸುತ್ತಲೂ ಕವರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಡೈರೆಕ್ಟಾಗಿ ಮಾಡ್ಕೊಂಡ್ಬಿಡ್ತೀನಿ, ಯಾಕೆಂದರೆ ಅಭ್ಯಾಸ ಆಗಿದೆ ಮಾಡಿ. ಹಾಗಾಗಿ ಏನಾಗುತ್ತೆ, ಡೈರೆಕ್ಟಾಗಿಯೇ ಮಾಡ್ಕೊಳ್ಬೋದು. ಅಭ್ಯಾಸ ಇಲ್ಲ ಅನ್ನೋರು ಆ ರೀತಿ ಮಾಡಿಕೊಂಡ್ರು ಸಹ ಆರಾಮ್ಸೆ ಮಾಡ್ಕೊಳ್ಬೋದು. ನೋಡಿ ಈಗ ಈ ರೀತಿ ಉಂಡೆನ ಮಾಡಿಟ್ಕೊಂಡು ನಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನಾವು ಪ್ರೆಸ್ ಮಾಡ್ಕೊಳ್ಬೇಕು. ನಾನು ಸ್ವಲ್ಪ ತೆಳುವಾಗೇ ಮಾಡ್ತಿದ್ದೀನಿ. ಹಾಗೆ ಮೈದಾ ಸಹ ಚೆನ್ನಾಗಿ ನೆಂದಿರೋದ್ರಿಂದ ಕಿತ್ತೋಗೋದಿಲ್ಲ ಒಬ್ಬಟ್ಟು. ನೀವು ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು. ತೆಳುವಾಗಿ ಮಾಡ್ಕೊಳ್ಳಿ, ಆಗ ತುಂಬಾ ಚೆನ್ನಾಗಿರುತ್ತೆ ಮತ್ತು ಸಾಫ್ಟಾಗೂ ಸಹ ಇರುತ್ತೆ. ನೋಡಿ ಈ ಹದಕ್ಕಿದ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ತೆಳುವಾಗಿದೆ ಅಂತ ಹೇಳಿಬಿಟ್ಟು. ಹಾಗೆ ಟವನು ಸಹ ಬಿಸಿಯಾಗಿತ್ತು ಹೆಂಚು, ಅದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು, ಆದರೆ ಎಣ್ಣೆನ ಹಾಕ್ಕೊಂಡ್ರೆ ಮೊದಲನೇ ಸರಿ ಹಾಕೋವಾಗ ಕಿತ್ತೋಗೋದಿಲ್ಲ ಮತ್ತು ಅಂಟೋದಿಲ್ಲ. ಈಗ ಅದನ್ನು ನಾನು ಇದೇ ರೀತಿ ಕೈಯಲ್ಲೇ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಪೇಪರ್ನ ಏನಾದರೂ ಡೈರೆಕ್ಟ್ ಟವ ಮೇಲೆ ಹಾಕಿದ್ರೆ ಅಂಟ್ಕೊಂಡ್ಬಿಡುತ್ತೆ, ಹಾಗಾಗಿ ಕೈಯಲ್ಲೇ ಹಾಕ್ಕೊಂಡ್ರೆ ಈಸಿಯಾಗಿ ಆಗುತ್ತೆ. ಈಗ 2 ಸೈಡನ್ನು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಇಷ್ಟೇ, ತುಂಬಾ ಈಸಿಯಾಗಿ ಬೇಳೆ ಒಬ್ಬಟ್ಟನ್ನು ಮಾಡ್ಕೊಳ್ಬೋದು. ಈ ವಿಧಾನದಲ್ಲಿ ನೀವು ಸಹ ಈ ಯುಗಾದಿ ಹಬ್ಬಕ್ಕೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ಯುಗಾದಿ, ಹೊಸ ವರ್ಷದ ಶುಭಾಶಯಗಳು. ಹಾಗೆ ನೀವು ನೋಡಿದ್ರಲ್ವ ಎಷ್ಟು ಸಿಂಪಲಾಗಿ ಮಾಡ್ಕೊಳ್ಬೋದು ಅಂತ. ತುಂಬ ಸಾಫ್ಟಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಒಬ್ಬಟ್ಟಿನ ಸಾರನ್ನ ಹೇಗೆ ಮಾಡೋದು ಅನ್ನೋದನ್ನು ಸಹ ಶೇರ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್.